ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ವಿಡಿಯೋಲಿ 2 ಥಿಂಗ್ಸ್ ಮಾಡ್ತಾ ಇದ್ದೀನಿ. ಒಂದು, ಗೃಹಿಣಿಯರಿಗೆ ಒಂದು ಸಿಂಪಲ್ ಮೇಕಪ್. ಅಂದರೆ ಇವತ್ತು ಶಿವರಾತ್ರಿ, ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಂಥ ಹಬ್ಬಗಳಲ್ಲಿ ನೀವು ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ಬೋದು, ಹೇಗೆ ಮೇಕಪ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದರ ಜೊತೆ ನಾನು ಕೆಲವು purple.com ಇಂದ ಪ್ರಾಡಕ್ಟ್ಸ್ನ ರಿಸೀವ್ ಮಾಡಿದ್ದೀನಿ. ಅದರ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಅಂದರೆ ಇವತ್ತು ನನ್ನ ಮೇಕಪ್ಪಲ್ಲಿ ನಾನು ಅವ್ರದ್ದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೂ ಅದರ ರಿವ್ಯೂ ಕೂಡ ಜೊತೆನೇ ಕೊಡ್ತೀನಿ. ಸೊ 2 ಥಿಂಗ್ಸ್ ಇನ್ 1 ವಿಡಿಯೋ. ಶುರು ಮಾಡೋದಕ್ಕೆ ಮುಂಚೆ ನನ್ನ ಈ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ಹೊಸ ವ್ಯೂವರ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿರುವ ಹಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು. ಇಂಥ ಹಲವಾರು ವೀಡಿಯೋಸ್ಗಳಿದೆ ವಿಚ್ ಆರ್ ವೆರಿ ಯೂಸ್ಫುಲ್. ಹಾಗೆಯೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಿಂದ ನಿಮಗೆ ಮುಂದೆ ಹಾಕುವಂಥ ವೀಡಿಯೋಸ್ಗಳೆಲ್ಲ ನೀವು ತಪ್ಪದೆ ನೋಡ್ಬೋದು. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಅಪ್ಲೋಡ್ ಮಾಡಿದಾಗ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಿಮಗೆ ಲೈಕ್ ಆಗಿದೆ ಅಂತ ತಿಳಿಸೋದಕ್ಕೋಸ್ಕರ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು. ಅದರಿಂದ ನನಗೆ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಹಾಗಿದ್ರೆ ಶುರು ಮಾಡೋಣ. ಈಗ ಫಸ್ಟ್ ನಾನೀಗ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಆದಮೇಲೆ ರೋಸ್ ವಾಟರ್ನಿಂದ ಸ್ವಲ್ಪ ಟೋನಿಂಗ್ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಕು, ಅದು ಅಬ್ಸಾರ್ಬ್ ಆಗಲಿ ಅಂತ ಡ್ಯಾಬ್ ಮಾಡ್ತಾ ಇದ್ದೀನಿ. ಅದು ಅಲ್ಲೇ ಡ್ರೈ ಆಗಲಿ. ನಾನು ತುಟಿಗೆ ವ್ಯಾಸ್ಲಿನ್ನ ಆಲ್ರೆಡಿ ಹಚ್ಚಿದ್ದೀನಿ. ಮೊದಲೇ ವಾಶ್ ಮಾಡಿದ ತಕ್ಷಣ, ಫೇಸ್ ವಾಶ್ ಮಾಡಿದ ತಕ್ಷಣ ಹಚ್ಚಿದ್ದೀನಿ. ಈಗ ನಾನು ಮನೆಯಲ್ಲೇ ಮಾಡಿದ್ದ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಮೇಕಪ್ನ ಮಾಡೋ ಮುಂಚೆ ಪ್ರೈಮರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರೈಮರ್ಗಳು ಸಿಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ನೀವು ಯಾವ ಪ್ರೈಮರ್ನ ಯೂಸ್ ಮಾಡಬೇಕು ಅಂದರೆ ಆಯಿಲ್ ಫ್ರೀ ಪ್ರೈಮರ್ ಅಂತ ಸಿಗುತ್ತೆ. ಅದನ್ನು ಯೂಸ್ ಮಾಡಿ. ಆವಾಗ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ಸ್ವೆಟ್ ಅದು ಕಂಟ್ರೋಲ್ ಮಾಡುತ್ತೆ, ಪೋರ್ಸ್ನೆಲ್ಲ ಫಿಲ್ ಇನ್ ಆಗುತ್ತೆ. ಸೊ ನೀವು ತೊಗೊಳ್ಬೇಕಾದ್ರೆ ಪ್ರೈಮರ್ ಆಯಿಲ್ ಫ್ರೀ ಪ್ರೈಮರ್ ಅಂತ ಚೆಕ್ ಮಾಡಿ ತೊಗೊಳ್ಳಿ. ಈಗ ನಾನು ನನ್ನ ಮನೆಯಲ್ಲೇ ಮಾಡಿದಂತಹ ಹೋಮ್ ಮೇಡ್ 3-in-1 ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾರಾದರೂ ನೋಡಿಲ್ಲ ಅನ್ನೋ ಹಾಗಿದ್ರೆ ಲಿಂಕ್ ಬರುತ್ತೆ, ನೋಡಿ. ಈಗ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ, ಇದು ಡ್ರೈ ಆಗೋದೇನು ನೆಸಸರಿ ಇರೋದಿಲ್ಲ. ಈಗ ನೆಕ್ಸ್ಟ್ ನಾವು ಇದರಲ್ಲಿ ಪ್ರೈಮರು ಇದೆ, ಮಾಯಿಶ್ಚರೈಸಿಂಗು ಇದೆ, ಹಾಗೆ ಸನ್ಸ್ಕ್ರೀನ್ ಲೋಷನ್ ಕೂಡ ಇದೆ. ಸೊ ನಾನೀಗ ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಏನೋ ಹಚ್ಚೋದಿಲ್ಲ. ನೆಕ್ಸ್ಟ್ ನನ್ನ ಫಸ್ಟ್ ಪ್ರಾಡಕ್ಟ್ ರಿವ್ಯೂ, ಕನ್ಸೀಲರ್ ಆ್ಯಂಡ್ ಫೌಂಡೇಶನ್ ಸ್ಟಿಕ್ಸ್ NY ಬೇ ಅವ್ರದ್ದು ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಹೊಸದಾಗಿ ರಿಸೀವ್ ಆಗಿರೋದು. ಇದು ನಾನು ಯಾತಕ್ಕೆ ಇದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ ಪ್ರಾಡಕ್ಟ್ ರಿವ್ಯೂದು. ಫಸ್ಟ್ ಒನ್ನು ನೀವು ಲಿಂಕ್ ಬರುತ್ತೆ, ಚೆಕ್ ಮಾಡಿ. ಅದರಲ್ಲಿ ಸ್ಟೇಕ್ ವೆರ್ಕಿ ಅವರ purple.com ಇಂದಾನೆ ಸ್ಟೇಕ್ ವೆರ್ಕಿ ಅವರ ಲಿಪ್ಸ್ಟಿಕ್ಸ್ನ ಪ್ರಾಡಕ್ಟ್ ರಿವ್ಯೂ ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ರಿವ್ಯೂ ವಿಡಿಯೋ. ಇದರಲ್ಲಿ ನಾನು ಹಲವಾರು ಕನ್ಸೀಲರ್ ಸ್ಟಿಕ್ಸ್ನ ಯೂಸ್ ಮಾಡಿದ್ದೀನಿ, ಕನ್ಸೀಲರ್ ಆ್ಯಂಡ್ ಫೌಂಡೇಶನ್ ಸ್ಟಿಕ್ಸ್. ಇದು ಡಿಫ್ರೆಂಟ್ ಶೇಡ್ಸಲ್ಲಿ ಇರುತ್ತೆ. ಯಾವುದು ಶೇಡ್ ಸೂಟ್ ಆಗುತ್ತೋ ಅದನ್ನು ಚೆಕ್ ಮಾಡಿಕೊಂಡು ನೀವು ತೊಗೊಳ್ಬೇಕಾಗುತ್ತೆ. ಈಗ ಇದರಲ್ಲಿ ಗ್ರೀನ್ ಕಲರ್ ಕೂಡ ಇದೆ. ಗ್ರೀನ್, ಯೆಲ್ಲೋ ಇಷ್ಟಲ್ಲಿ ಸ್ವಲ್ಪ ಬರುತ್ತೆ, ಆರೆಂಜಲ್ಲಿ ಸ್ವಲ್ಪ ಬರುತ್ತೆ. ಅದನ್ನೆಲ್ಲ ಕಲರ್ ಕರೆಕ್ಟರ್ ಆಗು ಕೂಡ ನೀವು ಯೂಸ್ ಮಾಡ್ಬೋದು. ಅಂದರೆ ಕೆಲವರಿಗೆ ಇಲ್ಲಿ ನೋಡಿ ಅಂಡರ್ ಐಸ್ ಸ್ವಲ್ಪ ಡಾರ್ಕ್ ಇರುತ್ತಲ್ಲ, ಅಂಥವರು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಎಷ್ಟು ಶೇಡ್ ಇದೆ ನೋಡಿ. ಇದು ನೋಡಿ ತುಂಬ ಡಾರ್ಕ್ ಇದೆ, ಒಂದು ತುಂಬ ಲೈಟ್ ಇದೆ. ಸೊ ತುಂಬ ಫೇರ್ ಆಗಿರೋರಿಗೆ, ತುಂಬ ಡಾರ್ಕ್ ಆಗಿರೋರಿಗೆ ಡಿಫ್ರೆಂಟ್ ಶೇಡ್ ಇರುತ್ತೆ. ಈಗ ನನಗೆ ಇದರಲ್ಲಿ ಯಾವುದು ಶೇಡ್ ಸೂಟ್ ಆಗುತ್ತೆ. ಈಗ ನಾನು ಈ 4 ಶೇಡ್ಸ್ನ ತೊಗೊಂಡಿದ್ದೀನಿ. ಇದು ನನ್ನ ಸ್ಕಿನ್ಗೆ ನಿಯರಿಂಗ್ ಶೇಡ್ಸು. ಇದು ಈಗ ನೋಡಿ ಲಿಪ್ಸ್ಟಿಕ್ ಥರ ಇದೆ, ಜಸ್ಟ್ ಲೈಕ್ ಲಿಪ್ಸ್ಟಿಕ್ ಹೇಗೆ ಬರುತ್ತೋ ಹಾಗಿದೆ. ಇದನ್ನು ಈಗ ನಾನು ಯಾವುದು ನನಗೆ ಸೆಟ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಫಸ್ಟ್ ಶೇಡ್ ನಂಬರ್ 1. ಹೇಗೆ ಕಾಣ್ತಾ ಇದೆ, ತುಂಬ ವೈಟ್ ಇದೆ ಅಲ್ಲ. ಈಗ ನೆಕ್ಸ್ಟ್ ಸೆಕೆಂಡ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ, ಶಾಂಪೇನ್ ನಂಬರ್ 2.
ಇದು ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ನಂಬರ್ 3ನ ಯೂಸ್ ಮಾಡ್ತೀನಿ. ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ. ಇದು ನೋಡಿ ಎಕ್ಸಾಕ್ಟ್ ಕಲರ್ ಮ್ಯಾಚ್ ಆಗ್ತಾ ಇದೆ. ನಾನೀಗ 3rd ಶೇಡ್ನ ಯೂಸ್ ಮಾಡ್ತೀನಿ. ಅಂದರೆ ನನ್ನ ಕಲರ್ಗಿಂತ ಎಕ್ಸಾಕ್ಟ್ ಕಲರ್ಗಿಂತ ಒಂದು ಶೇಡ್ ಲೈಟರ್. ನಂಬರ್ 3 ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪನೇ. ನನಗೆ ಫೌಂಡೇಶನ್ ಅಷ್ಟು ಸೂಟ್ ಆಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಫೌಂಡೇಶನ್ ಯಾರು ಯೂಸ್ ಮಾಡಬೇಕು, ಇದನ್ನು ನೀವು ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಲೈಟಾಗಿ ಯೂಸ್ ಮಾಡಬೇಕು. ಇಲ್ಲ ಅಂದರೆ ನೀವು CC ಕ್ರೀಮ್, BB ಕ್ರೀಮ್ಗಳು ಬರುತ್ತೆ, ಅದು ಕೂಡ ನೈಸ್ ಫಿನಿಶ್ ಕೊಡುತ್ತೆ. ಜಸ್ಟ್ ಲೈಕ್ ಫೌಂಡೇಶನ್ ಕಲರ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಹೀಗೆ ಡಾಟ್ ಜಸ್ಟ್ ಈ ಥರ ಡಾಟ್ ಇಡ್ತೀನಿ. ನನಗೆ ಜಾಸ್ತಿ ಫೌಂಡೇಶನ್ ಇಷ್ಟ ಆಗೋದಿಲ್ಲ, ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಈವನ್ ಅಂಡರ್ ಐ. ಈಗ ಬ್ಲೆಂಡರಿಂದಾನೇ ಮಾಡಬೇಕಿದು. ನೀವು ಕೈಯಿಂದ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಇದನ್ನು ಒದ್ದೆ ಮಾಡಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ. ರಿಯಲಿ ಪೇನಿಂಗ್. ಬ್ಲೆಂಡ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಬಟ್ ಈ ಫೌಂಡೇಶನ್ನ ನೀವು ಯೂಸ್ ಮಾಡಬೇಕು ಅಂದರೆ ಬ್ಲೆಂಡ್ ಮಾಡಲೇಬೇಕು. ಕೈಯಿಂದ ಫಿನಿಶಿಂಗ್ ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ಹಾಗೆ ತುಂಬ ಕಡಿಮೆ ಯೂಸ್ ಮಾಡಬೇಕು. ನಾನೀಗ ಹೇಗೆ ತೋರಿಸ್ದೆ ಹಾಗೆ. ಜಾಸ್ತಿ ಯೂಸ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ನೀವು ಫೌಂಡೇಶನ್ ಯೂಸ್ ಮಾಡಿದ್ದೀರಾ ಅಂತ. ಇದು ಕನ್ಸೀಲರ್ ಆ್ಯಂಡ್ ಫೌಂಡೇಶನ್ ಸ್ಟಿಕ್ ಅಂತ ಇದೆ. ಬಟ್ ತುಂಬ ಲೈಟ್, ಅಷ್ಟೊಂದು ನೋಡಿ ಇಲ್ಲಿ ಕಲರ್ ಕರೆಕ್ಟ್ ಮಾಡೇ ಇಲ್ಲ. ಇಷ್ಟೆಲ್ಲ ಇದೆ ಮಾಡಿಲ್ಲ. ಬಟ್ ಆ್ಯಸ್ ಅ ಫೌಂಡೇಶನ್ ಬೇಕಿದ್ರೆ ನೀವು ಲೈಟಾಗಿ ಯೂಸ್ ಮಾಡ್ಬೋದು. ಸೊ ಇಷ್ಟು ಆದಮೇಲೆ ಪೌಡರ್ನ ನೀವು ಇದ್ರ ಮೇಲೆ ಹಚ್ಚಲೇಬೇಕು. ಡ್ರೈ ಆಗಲಿ ಆಯಿಲಿ ಸ್ಕಿನ್ ಆಗಲಿ BB ಕ್ರೀಮ್ ಅಥವಾ CC ಕ್ರೀಮ್ನ ಯೂಸ್ ಮಾಡಿದಾಗ ನೀವು ಪೌಡರ್ ಹಚ್ಚದೇ ಇದ್ರೂ ನಡೆಯುತ್ತೆ. ಬಟ್ ಇದಕ್ಕೆ ನೀವು ಪೌಡರ್ನ ಹಚ್ಚಲೇಬೇಕು. ಅದು ಕೂಡ ಜಸ್ಟ್ ಡ್ಯಾಬ್ ಮಾಡಿ ಈ ಥರ. ನೀವು ಕಾಂಪ್ಯಾಕ್ಟ್ ಪೌಡರೇ ಯೂಸ್ ಮಾಡಬೇಕು ಅಂತ ಇಲ್ಲ, ಯಾವುದಾದ್ರೂ ಲೂಸ್ ಪೌಡರ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಕಾಣ್ತಾ ಇದೆ? ತುಂಬ ಲೈಟ್, ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದನ್ನು ನೀವು ಲೈಟಾಗಿ ಯೂಸ್ ಮಾಡಿದ್ರೇ ಚೆನ್ನಾಗಿರೋದು, ಜಾಸ್ತಿ ಹಚ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನೀವು ಇದನ್ನು ಯೂಸ್ ಮಾಡಬೇಕು ಅಂದರೆ ಲೈಟಾಗಿ ಹಚ್ಕೊಳ್ಳಿ. ನೆಕ್ಸ್ಟ್ ನಾನಿವತ್ತು ಸ್ಟೇಕ್ ವೆರ್ಕಿ ಅವರ ಕಾಜಲ್ ಮತ್ತು ಐಲೈನರ್. ಇದು ಐಲೈನರ್ ನನಗೆ ಯಾಕೋ ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ. ಬಟ್ ಇದರ ಟಿಪ್ ಏನಿದೆ ನೋಡಿ ತುಂಬ ಚೆನ್ನಾಗಿದೆ, ಸಣ್ಣಕ್ಕಿದೆ. ನೀವು ಎಷ್ಟೇ ಕೈ ತಪ್ಪಿ ಕೂಡ ಹಚ್ಕೊಂಡ್ರೂ ಕೂಡ ಚೆನ್ನಾಗಿ ಸಣ್ಣಕ್ಕೆ ಬರುತ್ತೆ. ಎಷ್ಟು ಸಣ್ಣಗೆ ಬರ್ತಾ ಇದೆ. ಹಾಗೆ ಇದು ನೀವು ನೀರು ಎರಚಿದಾಗ ಏನಾದರೂ ಹಿಂಗೆ ಸ್ಮರ್ಜ್ ಆಗೋದು ಆ ಥರ ಆಗೋದಿಲ್ಲ. ಕಣ್ಣು ಉಜ್ಜಿದಾಗ ಒಂಥರ ಸಣ್ಣಕ್ಕೆ ಎದ್ದು ಬಂದುಬಿಡುತ್ತೆ ಹೊರತು ಬಳ್ಕೊಳ್ಳೋ ಥರ ಆಗೋದಿಲ್ಲ. ಬಟ್ ಯಾರಾದರೂ ಕಣ್ಣು ಉಜ್ಜೋರಿದ್ರೆ ಕೇರ್ಫುಲ್ಲು, ಹೊರಟೋಗುತ್ತೆ ಬೇಗ.
ಐಲೈನರ್. ಟಿಪ್ ತುಂಬ ಚೆನ್ನಾಗಿದೆ, ಸ್ಮಡ್ಜ್ ಆಗೋದಿಲ್ಲ, ಬಟ್ ಉಜ್ಜಿದಾಗ ಎಲ್ಲ ಹೊರಟೋಗುತ್ತೆ, ಬಳ್ಕೊಳ್ಳೋದಿಲ್ಲ. ಇದು ಸ್ಟೇಕ್ ವೆರ್ಕಿ ಅವ್ರದ್ದೇ ಕಾಜಲ್ಲು, ಬಟ್ ನಾನು ಇವತ್ತು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಐ ತುಂಬಾ ಸೆನ್ಸಿಟಿವ್. ಯಾವುದೇ ಕಾಜಲ್ ಹಚ್ಚಿದ್ರೂ ಕೂಡ ತುಂಬ ಬೇಗ ಕಣ್ಣು ಉರಿಯೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾನು ಇದನ್ನು ಇವತ್ತು ಹಚ್ತಾ ಇಲ್ಲ. ನೆಕ್ಸ್ಟ್ ಒಂದು ಬಿಂದಿ ಇಡ್ತೀನಿ, ಆಮೇಲೆ ಲಿಪ್ಸ್ಟಿಕ್ ಹಚ್ಚೋಣ. ಈಗ ಲಿಪ್ಸ್ಟಿಕ್ಸ್ ಕೂಡ ನಾನು NYBe ಅವರ ಲಿಪ್ ಕ್ರಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ 5 ಶೇಡ್ಸ್ ಇದೆ. ಈಗ 5 ಶೇಡ್ಸ್ನ ಕಳಿಸಿದ್ದಾರೆ. ಎಲ್ಲನೂ ಕೂಡ ಪಿಂಕ್ ಶೇಡಲ್ಲಿದೆ, ಒಂದು ಮಾತ್ರ ಚಾಕ್ಲೇಟ್ ಫ್ಲೇವರಲ್ಲಿದೆ, ಚಾಕ್ಲೇಟ್ ಕಲರಲ್ಲಿ, ಸಾರಿ. ಇದು 5 ಕೂಡ ನನಗೆ ಕಳಿಸಿರೋ ಅಂಥದ್ದು. ಚೆನ್ನಾಗಿದೆ ಎಲ್ಲನೂ. ಇದನ್ನು ಹೇಗೆ ಹಚ್ಕೊಳ್ಬೇಕು ನೀವು ಅಂದರೆ, ನಾನೀಗ ವ್ಯಾಸ್ಲಿನ್ ಹಚ್ಚಿದ್ದೀನಿ. ಈ ವ್ಯಾಸ್ಲಿನ್ ಇರಬೇಕಾದ್ರೆ ನೀವು ಇದನ್ನು ಹಚ್ಚಬಾರ್ದು. ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಬೇಗ ಹೊರಟೋಗುತ್ತೆ. ಇದು ಮ್ಯಾಟ್ ಲಿಪ್ ಕ್ರಯಾನ್ಸ್. ವ್ಯಾಸ್ಲಿನ್ನ ಹಚ್ಚಿ ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಒರೆಸ್ಬಿಟ್ಟು ನೀವು ಈ ಲಿಪ್ ಕ್ರಯಾನ್ನ ಹಚ್ಚಬೇಕಾಗುತ್ತೆ. ನಾನೀಗ ಈ ಶೇಡ್ನ ಹಚ್ತೀನಿ. ಈ ಶೇಡ್ ಹೆಸರು ಥರ್ಡ್ ಬೇಸ್ ಪ್ಲೆಜರ್ ನಂಬರ್ 26 ಅಂತ. ಎಲ್ಲ ಶೇಡ್ಸು ಕೂಡ ತುಂಬ ಚೆನ್ನಾಗಿದೆ. ಇದು ಪಿಂಕ್ ನನಗೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹಚ್ತಾ ಇದ್ದೀನಿ. ನೋಡಿದ್ರಲ್ಲ ಇದು ಹೇಗೆ ಅಪ್ಲೈ ಆಯಿತು ಅಂತ. ಇದರ ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ನಾನು. ಇದು ರೇಟ್ ಬಂದು ನಿಮಗೆ 120 ಇಂದ 135 ತನಕ ಶೇಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್. ನೆಕ್ಸ್ಟ್ ಅಡ್ವಾಂಟೇಜ್, ಸಾರಿ ಅದು ರೇಟ್ ಆಯಿತು. ಈಗ ನೆಕ್ಸ್ಟ್ ಏನು ಅಂದರೆ ಇದರ ಲೈಫ್ ಕೂಡ ನಿಮಗೆ 2 to 3 ಇಯರ್ಸ್ ಇದೆ. ಇದು 18ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, 2021 ತನಕ ಯೂಸ್ ಮಾಡ್ಬೋದು, ಅಂದರೆ 3 ಇಯರ್ ಲೈಫ್ ಇರುತ್ತೆ. ನೆಕ್ಸ್ಟ್ ಏನು ಅಂದರೆ, ಈಗ ಮಕ್ಕಳ ಕೈಯಲ್ಲಿ ನನ್ನ ಸ್ಟಿಕ್ ಬರುತ್ತೆ ನೋಡಿ, ಅದನ್ನೆಲ್ಲ ನನ್ನ ಮಗಳು ತೊಗೊಂಡು ಅದ್ರ ಟಿಪ್ ಮುರಿದ್ಬಿಟ್ಲು. ಅಂದರೆ ಅವಳಿಗೆ ಕ್ಲೋಸ್ ಮಾಡೋದಕ್ಕೆ ಸರಿಯಾಗಿ ಬಂದಿಲ್ಲ, ಹಾಗಾಗಿ ಅದು ಮುರಿದೋಯ್ತು. ಬಟ್ ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ, ಜಸ್ಟ್ ತೆಗೆಯೋದು ಮುಚ್ಚೋದು. ಹಾಗೆಯೇ ಕ್ರಯಾನ್ ಅಂದರೆ ಏನು ಅಂದರೆ, ನೀವು ಇದನ್ನು ಮೆಂಡರು ಪೆನ್ಸಿಲ್ನ ಹೇಗೆ ಶಾರ್ಪ್ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನೀವು ಇದು ಮುಗ್ದಾಗಿ ಶಾರ್ಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಅಂದರೆ ಮ್ಯಾಟ್ ಫಿನಿಶಿಂಗ್. ನೋಡಿದೆಲ್ಲ ಒಂದೇ ಸ್ಟ್ರೈಕ್ಗೆ ಚೆನ್ನಾಗಿ ಡಾರ್ಕ್ ಆಗಿ ಕಾಣ್ತು. ನೆಕ್ಸ್ಟ್ ನಿಮಗೆ ಲಿಪ್ ಲೈನರ್ನ ನೆಸಸರಿ ಇರೋದಿಲ್ಲ, ಇದರದ್ದೇ ಟಿಪ್ ಚೆನ್ನಾಗಿರೋದ್ರಿಂದ ಇದರಲ್ಲೇ ಲೈನಿಂಗ್ ಮಾಡ್ಕೊಳ್ಬೋದು. ಇದು ಎಷ್ಟೊತ್ತಿರುತ್ತೆ ಅಂದರೆ ಮ್ಯಾಕ್ಸ್ ನಿಮಗೆ 3 to 4 ಅವರ್ ಇರುತ್ತೆ ಅಷ್ಟೇ. ಇದು ಟ್ರಾನ್ಸ್ಫರ್ ಆಗುತ್ತೆ, ಕಾಣ್ತಾ ಇದೆ ಶೇಡು. ಹಾಗಾಗಿ ತುಂಬ ಬೇಗ ಹೊರಟೋಗುತ್ತೆ. ನಾನು ಸ್ಟೇಕ್ ವೆರ್ಕಿ ಅವರ ಲಿಪ್ಸ್ಟಿಕ್ಸ್ನ ತೋರಿಸಿದ್ದೆ, ಅದು ನಿಮಗೆ ಈ ಥರ ಟ್ರಾನ್ಸ್ಫರ್ ಆಗೋದಿಲ್ಲ, ಅದು ತುಂಬ ಹೊತ್ತಿರುತ್ತೆ, ನಿಮಗೆ 7 to 8 hours ಕೂಡ ಇರುತ್ತೆ. ಬಟ್ ಇದು ಸ್ವಲ್ಪ ತಗಲ್ತಾ ಇದ್ದಂಗೆ, ನಾವೇನಾದರೂ ತಿಂದಾಗ ಎಲ್ಲಾದರೂ ತಗಲ್ದಾಗ ಬೇಗ ಹೊರಟೋಗುತ್ತೆ. ನಾವು ಮಾತಾಡ್ತಾನೂ ಕೂಡ ಹೊರಟೋಗುತ್ತೆ. ನಿಮ್ಗೆ ಇದು ಐಡಿಯಲ್ ಆಗಿ ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಹೋಗಬೇಕಾದ್ರೆ, ಅಂದರೆ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೆ, ಬರ್ತ್ಡೇ ಪಾರ್ಟಿ ಇರ್ಬೋದು, ಸಣ್ಣ ಪುಟ್ಟ ನಿಮಗೆ ಅಕ್ಕಪಕ್ಕ ಒಂದು 3 to 4 ಅವರ್ ತನಕ ನೀವು ಆ ಫಂಕ್ಷನಲ್ಲಿ ಇರ್ತೀರಾ ಅನ್ನೋ ಹಾಗಿದ್ರೆ ಈ ಲಿಪ್ಸ್ಟಿಕ್ಸ್ನ ನೀವು ಅಫೋರ್ಡ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಬಟ್ ವರ್ಕಿಂಗ್ ವಿಮೆನ್ಸ್ಗೆ ನಾನು ಇದನ್ನು ರೆಫರ್ ಮಾಡೋದಿಲ್ಲ. ಇದು ಬೇಡ ಅಂತ ಹೇಳ್ತೀನಿ. ಸ್ಟೇಕ್ ವೆರ್ಕಿ ಅವ್ರದ್ದು ಯೂಸ್ ಮಾಡಿ. ಇದನ್ನು ಜಸ್ಟ್ ನಮ್ಮ ಥರ ಗೃಹಿಣಿಯರು ಎಲ್ಲಾದರೂ ಒಂದು 2 to 4 hour ಈ ಗ್ಯಾಪಲ್ಲಿ ನೀವು ಯಾವುದಾದ್ರು ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಇದು ನೀವು ಯೂಸ್ ಮಾಡ್ಬೋದು. ಹಾಗೆ ಸಣ್ಣ ಪುಟ್ಟ ಶಾಪಿಂಗ್ಗೆ ಹೋಗಬೇಕಾದ್ರೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನೀಗ ಇದರ ಶೇಡ್ಸ್ಗಳು ಯಾವ್ದಾವ್ದಿದೆ ಅಂತ ತೋರಿಸ್ತೀನಿ. ಒಂದು ಇದು 26, ನೆಕ್ಸ್ಟ್ 27. ಇದು ತುಂಬ ಡಾರ್ಕ್, ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ. ಇದೊಂಥರ ಡಾರ್ಕ್ ಮೆಜೆಂಟಾ ಪಿಂಕಲ್ಲಿ ಬರುತ್ತೆ. ಓಕೆ, ಇದು 27 ಡೇಂಜರ್ ಸ್ಟ್ರೈಕ್ ಝೋನ್ ಅಂತ. ನೆಕ್ಸ್ಟು 28 ಅದಕ್ಕಿಂತ ಡಾರ್ಕ್ ಆಗಿದೆ. ನೀವು ಈ ಶೇಡ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗಬೇಕು ಅಂದರೆ ನಾನು ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಇದು ಬರೀ ವೆಬ್ಸೈಟಲ್ಲಿ ಮಾತ್ರನೇ ಸಿಗೋದು, purple.com ಅಲ್ಲಿ. ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಇಲ್ಲಿ ಸ್ವ್ಯಾಚಸ್ನ ತೋರಿಸಿದಾಗ ನೀವು ಆ ಲಿಂಕ್ನ ಓಪನ್ ಮಾಡಿ ನೋಡಿ, ನಿಮಗೆ ಎಕ್ಸಾಕ್ಟಾಗಿ ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ.
ನೀವು ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯೋ ಅಲ್ಲವಾ, ಅಥವಾ ವೆಬ್ಸೈಟಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯೋ ಅಂದರೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಒಂದು ಶೇಡ್ ಲೈಟರ್ ಆಗಿ ನಿಮಗೆ ಬರುತ್ತೆ. ನೀವು ಯಾವುದಾದ್ರೂ ಬುಕ್ ಮಾಡಿದಾಗ ಅದು ಹೇಗೆ ಅಂದರೆ ಇದರ ಕಲರ್ ಮೇಲೆ ಒಂಥರ ಶ್ಯಾಡೋ ಬಿದ್ದಾಗ ಹೇಗೆ ಡಾರ್ಕ್ ಆಗಿ ಕಾಣುತ್ತೋ ಆ ಥರ ಕಾಣುತ್ತೆ ವೆಬ್ಸೈಟಲ್ಲಿ. ಸೊ ಇದು ನನ್ನ ಸಜೆಷನ್. ನೀವು ತೊಗೊಳ್ಬೇಕು ಅಂದಾಗ ಅದು ತುಂಬ ಡಾರ್ಕ್ ಆಯಿತು ಅಂದ್ಕೊಳ್ಬೇಡಿ, ಸ್ವಲ್ಪ ಲೈಟಾಗಿ ಬರುತ್ತೆ, ಒಂದು ಶೇಡು ಅದೊಂಥರ ಶ್ಯಾಡೋ ಬಿದ್ದಿರೋ ಇದ್ರ ಮೇಲೆ ಶ್ಯಾಡೋ ಬಿದ್ದಾಗ ಹೇಗೆ ಕಾಣುತ್ತೋ ಹಾಗೆ ವೆಬ್ಸೈಟಲ್ಲಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಇದು 22 ಒಂಥರ ಚಾಕ್ಲೇಟ್ ಕಲರ್ ಇದೆ. ಇದು ನಿಮಗೆ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಲಿಪ್ಸಲ್ಲಿ ಸ್ವಲ್ಪ ಡಿಸ್ಕಲರ್ ಇರುತ್ತೆ. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಿ. ನೀವು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀರಾ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಗ್ಲಿಟರಿ ಪಿಂಕ್ ಒಂಥರ ಬೇಬಿ ಪಿಂಕ್, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನಾನು ಮೊದಲು ಗ್ಲಾಸ್ ಯೂಸ್ ಮಾಡ್ತಾ ಇದ್ದೆ, ಆ ಸೇಮ್ ಕಲರ್ ಇದೆ ಇದು. ಇದರ ಲಿಂಕ್ಸ್ನೆಲ್ಲ ನಾನು ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ನನ್ನ ಸಿಂಪಲ್ ಮೇಕಪ್ ಇಷ್ಟೇ ಸ್ನೇಹಿತರೆ. ನಾನೀಗ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನಾನು ಫಂಕ್ಷನ್ಸ್ಗೆ ಹೋಗೋದಕ್ಕೆ ರೆಡಿ. ಸೊ ಫ್ರೆಂಡ್ಸ್, ನನ್ನ ಹೇರ್ ಸ್ಟೈಲ್ ಕೂಡ ಆಯಿತು, ನಾನೀಗ ರೆಡಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ, ಶಿವರಾತ್ರಿ ಆಗಿರೋದ್ರಿಂದ. ಹೇಗೆ ಅನ್ನಿಸ್ತು ನನ್ನ ಇವತ್ತಿನ ಈ ವಿಡಿಯೋ, ಮೇಕಪ್ ವಿಡಿಯೋ ಹಾಗೂ ರಿವ್ಯೂ ವಿಡಿಯೋ, ನನಗೆ ತಪ್ಪದೆ ತಿಳಿಸ್ಬೇಕು. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೋಸ್ಕರ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು. ಹಾಗೆ ಈ ಪ್ರಾಡಕ್ಟ್ಸ್ ರಿವ್ಯೂ ನಾನು ಇವತ್ತು ಯಾವ್ದಾದ್ರು ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸ್ಟೇಕ್ ವೆರ್ಕಿ ಅವ್ರದ್ದು ಐಲೈನರ್, NYBe ಅವರ ಕನ್ಸೀಲರ್ ಫೌಂಡೇಶನ್ ಸ್ಟಿಕ್, ಹಾಗೂ ಈ NYBe ಅವರ ಲಿಪ್ ಕ್ರಯಾನ್. ಇದು ಮ್ಯಾಟ್ ಲಿಪ್ ಕ್ರಯಾನ್, ಸ್ವಲ್ಪ ಕ್ರೀಮಿಯಾಗಿದೆ. ನಾನು ಹೇಳಿದಾಗೆ ನೀವು ವ್ಯಾಸ್ಲಿನ್ ಜೊತೆ ಹಚ್ಚಬೇಡಿ, ತುಂಬ ಬೇಗ ಹೊಟ್ಟೋಗುತ್ತೆ. ಇಷ್ಟು ನಾನು ಕಾಜಲ್ ಕೂಡ ಇದೆ ಸ್ಟೇಕ್ ವೆರ್ಕಿ ಅವ್ರದ್ದು, ಬಟ್ ನಂದು ಸೆನ್ಸಿಟಿವ್ ಸ್ಕಿನ್, ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ನನಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಕಣ್ಣು ಉರಿದಂಗೆ ಆಗುತ್ತೆ. ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇಷ್ಟು ನನ್ನ ಇವತ್ತಿನ ಮೇಕಪ್ಪಲ್ಲಿ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಹಾಗೂ ಅದರ ರಿವ್ಯೂ. ಹೇಗಿತ್ತು ನನಗೆ ತಿಳಿಸಿ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಬಾಯ್.